ಸಚಿವ ಎಚ್.ಸಿ. ಮಹದೇವಪ್ಪನವರು ಡಿ.ಕೆ. ಶಿವಕುಮಾರ್ ಅವರನ್ನ ಬೆಂಬಲಿಸುವ ಶಾಸಕರುಗಳನ್ನ ಬೀದಿ ನಾಯಿಗೆ ಹೋಲಿಕೆ ಮಾಡಿದ್ರ? ಅವ್ರ ಸ್ಟೇಟ್ಮೆಂಟ್ ಕೇಳಿಸ್ತಾರೆ. ನಿರ್ಧಾರ ನೀವೇ ಮಾಡಿ. ನಾಯಕತ್ವ ಬದಲಾವಣೆ ಆಗಬೇಕು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ವಾದ ಮಾಡ್ತಿದಾರಲ್ಲ ಅನ್ನುವ ಪ್ರಶ್ನೆಗೆ ಸುಪ್ರೀಂ ಕೋರ್ಟು ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗೆ ಹಾಕಿ ಅಂದಿದೆ ಅಂದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪನವರು ಅದಾದ ಮೇಲೆ ನಾನೇ ನಾಯಕರುಗಳು ನಾಯಿಗಳು ಅಂತ ಹೇಳದ್ನ ನೀವೇ ಬೇಕಾದಂಗೆ ಅರ್ಥ ಮಾಡ್ಕೊಳ್ತಾ ಇದ್ದೀರಿ ಅಂದ್ರು. ಕೇಳಿಸ್ಕೊಳ್ಳಿ, ಎರಡು ಹೇಳಿಕೆಗಳನ್ನು ಕೇಳಿಸ್ಕೊಳ್ಳಿ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನನ್ಗೆ ಗೊತ್ತಿಲ್ಲ, ನಾನು ಹೈಕೋರ್ಟ್ ಹೇಳಿದ್ದೆ. ನೀವ್ ಹೆಂಗೆ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲಪ್ಪ. ನೀವೇ ಇದು ಮಾಡ್ಕೊಂಡು ನಾ ಹೇಳಿದನ ನೀವೇ ಹೇಳ್ತೀರಿ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕದ್ದ? ಅವರು ನಮಗ್ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಕಾಂಗ್ರೆಸ್ನ ಬ್ಯಾಕ್ ಬೋನೇ SC/ST ಮತದಾರಲ್ವಾ? ಹೀಗಾಗಿ ನಾವು ಈ ಸರ್ಕಾರಕ್ಕೆ ಬೆಂಬಲ ಕೊಡ್ತೀವಿ, ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ. ಈ ಕಾಂಗ್ರೆಸ್ ಬೇಸೇ ದಲಿತರು. ಕಾಂಗ್ರೆಸ್ಸು ಬಹಳ ವರ್ಷಗಳ ಹಿಂದೆನೆ ದಲಿತರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಹಿಂದೆಲ್ಲ ಹೇಳ್ತೇನಿದೆ ನಿಮಗೆ. ಜಗನ್ನಾಥ್ ಪಾಡಿಯ, ಈಗ ತಾನೇ ಸುಶೀಲ್ ಕುಮಾರ್ ಶಿಂದೆ ಅವರು ಹಿಡಿದು, ಮತ್ತು ನಮ್ಮ ಆಂಧ್ರದಲ್ಲಿ ಸಂಜೀವಯ್ಯನವರು, ರಾಮಚಂದ್ರ ದಾಸ್ ಇಲ್ಲಿ ಬಿಹಾರದಲ್ಲಿ, ಜಗನ್ನಾಥ್ ಪಾಡಿಯನ್ನು ಒರಿಸ್ಸಾದಲ್ಲಿ, ಅವರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ. ಕರ್ನಾಟಕದ ಸಮರ್ಥ ದಲಿತ ನಾಯಕರಿಲ್ಲ ಅಂತನ? ಎಲ್ಲರನ್ನ ಮೀರಿಸುವಂತ ಲೀಡರ್ಗಳಿದ್ದೀವಿ, ನಾ ಇಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.